ಉಪ್ಪಿಯವ್ರಿಗೆ ಸಮಾಜದ ಮೇಲೆ ಒಂದು ಕೋಪ ಇದೆಯಾ? ಸಮಾಜ ಎಲ್ಲೆಲ್ಲೂ ಹೋಗ್ತಾ ಇದೆ, ಹಿಂಗಿರಬೇಕು ಅನ್ನೋಂಥ ವಿಚಾರದಲ್ಲಿ. ಇಲ್ಲಪ್ಪ, ಹಂಗಲ್ಲ. ನೀವು ಅದನ್ನು ಯಾವ ಥರ ಬೇಕಾದ್ರೆ ತೊಗೊಬೋದು. ಅದನ್ನು ಕೋಪ ಅನ್ಕೊಬೋದು, ಕಾಳಜಿ ಅನ್ಕೊಬೋದು, ಅಥವಾ ಏನೋ ಅದು ಒಂದು ಸಬ್ಜೆಕ್ಟ್. ಆ್ಯಕ್ಚುಲಿ ವಿ ಆರ್ ಆಲ್ ಪಾರ್ಟ್ ಆಫ್ ದಿಸ್ ಸೊಸೈಟಿ. ಸೊ ನಮಗೆ ಬಿಟ್ಟಿಲ್ಲ. ಯಾವುದೇ ಸಿನಿಮಾ ತೊಗೊಳ್ಳಿ, ಅದರಲ್ಲೂ ಒಂದು ಸೊಸೈಟಿ ಯಾವುದೋ ಒಂದು ಮ್ಯಾಟ್ರ್ ಇಟ್ಟೇ ಇರ್ತಾರೆ ಅಲ್ವಾ. ಯಾವುದೇ ಸಿನಿಮಾ ಸೊಸೈಟಿ ಬಿಟ್ಟು ಆ ಥರದ್ದಿಲ್ಲ. ಆ ಥರದ್ರಲ್ಲಿ ಇದು ನಾನು ಏನೋ ನನಗೆ ಯಾವಾಗ ಅನಿಸುತ್ತೆ ಅಂದರೆ, ನೀವು ನಮ್ಮ ಒಳಗಡೆ ಹೋಗಿ ನುಡ್ಕೊಂಡಾಗ ಐ ಆಮ್ ಕನೆಕ್ಟೆಡ್ ಟು ದಿಸ್ ನೇಷನ್, ಐ ಆಮ್ ಕನೆಕ್ಟೆಡ್ ಟು ದಿಸ್ ವರ್ಲ್ಡ್, ಐ ಆಮ್ ಕನೆಕ್ಟೆಡ್ ಟು ಆಲ್ ದಿಸ್ ಪ್ರಾಬ್ಲಮ್ಸ್. ಇದೆಲ್ಲ ಕಾರಣ ಯಾರು? ನಾನು. ನನ್ನೊಳಗಿರೋ ಏನೇನು ಭಾವನೆಗಳು ಇದೆಲ್ಲ ಇಂಟರ್ ರಿಲೇಟೆಡ್, ನಿಮಗೂ ಆಗಿರುತ್ತದು. ಸೊ ಅದನ್ನು ನಾನು ಕೇಳಿ ತಿಳ್ಕೊಂಡಾಗ ಇಲ್ಲ ಎಲ್ಲರೂ ಈ ಥರನೇ ವಿಚಾರ ಮಾಡ್ತಾರೆ. ನಿಮ್ಗೆ ಹೇಳೋದಕ್ಕೆ ಇದಿರಲ್ಲ, ನನಗೆ ಹೇಳೋದಕ್ಕೆ ಒಂದು ಮಾಧ್ಯಮ ಇದೆ. ಸೊ ಅದನ್ನು ಹೇಳಿದಾಗ ಆಟೋಮೆಟಿಕ್ಕಾಗಿ ಕನೆಕ್ಟ್ ಆಗ್ತೀರಾ ಅನ್ನೋ ಒಂದು ಕಾನ್ಫಿಡೆನ್ಸ್ ಅಷ್ಟೇ. ಸರ್, ಸಮಾಜದಲ್ಲಿರೋ ಒಂದಷ್ಟು ಕೊರತೆಗಳನ್ನು ಇಟ್ಕೊಂಡು ಸಾಕಷ್ಟು ಸಿನಿಮಾಗಳು ಬಂದಿದೆ ಸರ್. ಆ ಸಿನಿಮಾಗಳಲ್ಲಿ ಸಾಮಾನ್ಯವಾಗಿ ಸಮಸ್ಯೆಗಳ ಬಗ್ಗೆನೇ ಮಾತಾಡಿರ್ತಾರೆ, ಅದಕ್ಕೆ ಉತ್ತರ ಇರಲ್ಲ, ಪರಿಹಾರ ಇರಲ್ಲ. ಯುವ ಸಿನಿಮಾ ಮೂಲಕ ಸಿಗುತ್ತಾ? ಅಲ್ಲ, ಅದು ನಿಮಗೆ ಬಿಟ್ಟಿದ್ದು ಆ್ಯಕ್ಚುಲಿ. ಯಾಕಂದರೆ ನಿಮ್ಮೊಳಗೆ ಇರೋದು ಅದು ಆ್ಯಕ್ಚುಲಿ. ಸೊ ಆ ಥರ ಅದು ನಾಟ್ ಓನ್ಲಿ ಸಮಾಜ ಅಂತಲ್ಲ, ಇದು ನಿಮ್ಮ ಪರ್ಸ್ನಲ್ಲೂ ಆಗುತ್ತೆ. ನಿಮಗೆ ತುಂಬ ವಿಷಯಗಳಿದ್ದಾವೆ ಅದರಲ್ಲಿ. ಏನಂದರೆ ಸಮಾಜ ಅಂದರೆ ನಾವು ಸಪ್ರೇಟ್ ಅನ್ಕೊತೀವಿ, ಅಲ್ಲ ಅದು. ಆಮೇಲೆ ಇವಾಗ ನಿಮ್ಗೆ ಎಷ್ಟೋ ಸಮಸ್ಯೆ, ನಿಮ್ಮ ಪರ್ಸ್ನಲ್ ಎಷ್ಟೋ ವಿಷಯಗಳಿರ್ಬೋದು. ಸೊ ಅದನ್ನು ನಾವು ಮಾಡ್ಕೊಂಡ್ರದ, ಅದು ನಿಜವಾಗ್ಲೂ ನಾನು ನೋಡ್ತಿರೋದು ರೀತಿನ, ಸೊ ನನಗದು ಪರಿಹಾರ ಸಿಗುತ್ತಾ ಅಂತ ಎಷ್ಟೋ ಅಂಶಗಳಿದೆ. ಇದನ್ನು ನಾನು ಹೇಳೋದಲ್ಲ, ಅದಕ್ಕೆ ತುಂಬ ಲೇಯರ್ಸ್ಗಳಿದೆ ಇದರಲ್ಲಿ. ಸೊ ವಿಷುವಲಿ ಒಂದು ಲೇಯರ್ ಕೊಡೋಕ್ಕೆ ಟ್ರೈ ಮಾಡಿದ್ದೀವಿ, ಒಂದು ಕತೆ ಜೊತೆಯಲ್ಲಿ. ಒಂದು ರನ್ನಿಂಗ್ ಟೈಮಲ್ಲಿ ನಿಮಗೆ ಇದು ಕ್ಯೂರಿಯಾಸಿಟಿ, ಆ ಟ್ವಿಸ್ಟು ಟರ್ನು ಹಂಗೆ ಹೋಗ್ತಾ ಇರುತ್ತೆ ಪಿಕ್ಚರು. ಅದ್ರ ಹಿಂದ್ಗಡೆ ಒಂದು ಇದಿರುತ್ತೆ ಆ್ಯಕ್ಚುಲಿ. ನೀವು ಅದಕ್ಕೆ ಕನೆಕ್ಟ್ ಆದರೆ ಅದು ಇನ್ನೊಂದು ಥರ ನೋಡ್ತಾನೂ ಹೋಗ್ಬೋದು. ಸೊ ಕೊನೆಗೆ ಇನ್ನೂ ಡೆಪ್ತಲ್ಲೂ ನೋಡ್ಬೋದು ನೀವು. ಸೊ ಆ ಥರ. ಬಟ್ ಎಲ್ಲ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನಿಮಗೆ. ವಿಷುವಲಿ ಬೇರೆ ಥರ ನೋಡ್ತಿರ್ತೀರ. ನಿಮಗೆ ಏನೋ ಒಂದು ಹೊಸದಾಗಿರುತ್ತೆ ಸಿನಿಮಾ, ವಿಷುವಲಿ ಬೇರೆ ಥರ ಇರುತ್ತೆ. ಆಮೇಲೆ ಅದರೊಳಗಡೆ ಒಂದಷ್ಟು ಸಣ್ಣ ಪುಟ್ಟ ವಿಷಯಗಳಿರುತ್ತೆ, ಒಂದು ಇಂಟ್ರೆಸ್ಟಿಂಗ್ ವಿಷಯಗಳಿರುತ್ತೆ. ಸೊ ಈ ಥರ ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ನೋಡಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ನನಗೆ ಈ ಥರ ಏನು ಜಾಸ್ತಿ ಹೇಳೋಕ್ಕಾಗಲ್ಲ ಅದನ್ನು. ಸರ್, ಮೊನ್ನೆ ಬಿಟ್ಟಂಥ ಒಂದಷ್ಟು ಕಂಟೆಂಟ್ಗಿಂತ ಈ ಹಿಂದೆ ಬಿಟ್ಟಂಥ ಒಂದಷ್ಟು ವಿಚಾರಗಳು ನೋಡಿದಾಗ ಉಪ್ಪಿಯವರು ಬೇರೆ ಯಾವುದೋ ಒಂದು ವರ್ಲ್ಡನ್ನು ಕ್ರಿಯೇಟ್ ಮಾಡಿದ್ದಾರೆ, ನಾನಾವತಾರಗಳು ಕಾಣಿಸ್ಕೋಬೋದು, ದಶಾವತಾರ ಇರ್ಬೋದು ಅಂತ ಇರ್ಬೋದಾ ಸರ್? ದಶಾವತಾರ ಅಂದರೆ ಕಲ್ಕಿದೊಂದು ಬೇಜಾರಾಗಿ ಎಲ್ಲ ಸಾಮಾನ್ಯವಾಗಿ ಆ ಫಸ್ಟ್ ಲುಕ್ ಬಂದಾಗ ಕಲ್ಕಿ ಅಂತ ಹೋಲಿಕೆ ಮಾಡಿ ಮಾತಾಡಿದ್ದು ಉಂಟು. ಆ ಥರ ಇದ್ದರೂ ಒಳ್ಳೆಯದು. ಈ ಥರ ಸಮಾಜಕ್ಕೆ ಒಂದು ಕಲ್ಕಿ ಅಂತ ಅವತಾರ ಬರಬೇಕು ಅನ್ನೋದು ಎಲ್ಲರ ಉದ್ದೇಶ ಆಗಿದೆ. ಅಲ್ಲ, ಇದನ್ನು ನೋಡಿದಾಗ ಹೇಳಿ, ಆ ಥರ ಬಂದು ಏನಾಗಬೇಕು, ಯಾವುದು ಕಲ್ಕಿ, ಅಥವಾ ನೀವು ಅನ್ಕೊಂತಿರೋ ಕಲ್ಕಿ ಯಾವುದು, ಇದರೊಳಗಿರೋದು ಏನು ಎಲ್ಲ ನಿಮಗೆ ಗೊತ್ತಾಗುತ್ತೆ ಆ್ಯಕ್ಚುಲಿ. ನಿಮಗೊಂದು ಇಮ್ಯಾಜಿನೇಷನ್ ಇದೆಯಲ್ಲ, ಇದು ಹಿಂಗೆ ಅಂತ. ಸೊ ಅದು ಬೇರೆ ಥರದಲ್ಲಿರುತ್ತೆ. ಅದು ನಿಮಗೆ ಅವಾಗ ಅನ್ಸುತ್ತೆ ನಿಮಗೂ ಇದನ್ನು ಯಾಕೆ ಈ ಥರ ನೋಡಬಾರ್ದಾಗಿತ್ತು ಅಂತ. ನಿಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇರುತ್ತೆ, ನಿಮ್ಗೆ ಗೊತ್ತಾಗಲ್ಲ ಅಂದ್ಕೊಳ್ಳಿ. ಆ ಥರದ್ದು ನಾನು ಅದನ್ನು ಹೇಳಿದಾಗ ಹೌದಲ್ವಾ ಅನ್ಸುತ್ತೆ ನಿಮಗೆ. ಆ ಥರ ವಿಷಯ ಅಂದ್ಕೊಳ್ಳಿ ಅದನ್ನು.